ಕೋವಿಡ್ನಿಂದ ಮುಚ್ಚಿದ ಜಿಮ್, ಕೈ ಹಿಡಿದ ಚಾದಂಗಡಿ. ವಿಶೇಷ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಈಗ ನಾನು ನಿಮ್ಮನ್ನ ಮಂಗಳೂರಿನ ಜೈಲ್ ರೋಡ್ ಬಳಿ ಇರುವ ಫೇಮಸ್ ಕಾಮಧೇನು ಕೆಫೆ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ನೀವೀಗಾಗಲೇ ಅಲ್ಲಿಗೆ ಹೋಗಿರ್ತೀರಾ ಅಥವಾ ಕೆಫೆ ಬಗ್ಗೆ ಕೇಳಿರ್ತೀರ. ಕೊರೋನಾದಿಂದ ಜಿಮ್ ಲಾಸ್ ಆಗಿ ಮುಂದೇನು ಕತೆ ಅಂತ ಯೋಚಿಸ್ತಾ ಕೂತ ಸಚಿನ್ ಕರ್ಕೇರ 2.5 ವರ್ಷದ ಹಿಂದೆ ಶುರು ಮಾಡಿರೋದೇ ಈ ಕಾಮಧೇನು ಕೆಫೆ. ಅವರು ಯಾರದೇ ಸಹಾಯ ಇಲ್ಲದೆ ಈ ಕೆಫೆನ ಆರಂಭಿಸಿ ತನ್ನ ಬದುಕನ್ನು ಕಟ್ಟಿಕೊಂಡ ರೀತಿ ನಿಜಕ್ಕೂ ಅದ್ಭುತ. ಇದನ್ನ ನಾನು ಹೇಳೋದಕ್ಕಿಂತ ಅವರು ಹೇಳೋದನ್ನ ನೀವೇ ಕೇಳಿ. ನಮ್ಮ ಕೆಫೆ ಸ್ಟಾರ್ಟ್ ಮಾಡಿ 2.5 ವರ್ಷ ಆಯಿತು ಸರ್. ನಮ್ಮ ಕೆಫೆಗೆ ನನಗೆ ಇದು ಪ್ಲ್ಯಾನ್ ಹೇಗೆ ಬಂದದಂದರೆ, ಇದಕ್ಕಿಂತ ಮೊದಲು ನಮ್ಮದು ಜಿಮ್ ಇತ್ತು. ಜಿಮ್ಮಲ್ಲಿ ಕೊರೋನಾದಲ್ಲಿ ಸ್ವಲ್ಪ ಲಾಸ್ ಆಯಿತು. ಕೊರೋನಾ ಟೈಮಲ್ಲಿ ನಾವು ಏನು ಮಾಡುವಾಗಿಲ್ಲ, ಹಾಗೆ ಆಗಿತ್ತು. ನಮ್ಮ ಸಡನ್ ಲಾಕ್ ಡೌನ್ ಆಯಿತು ನನಗೆ. ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳಲ್ಲಿ ನಾವು ಸ್ವಲ್ಪ ಸೆಟ್ ಆಗಿದ್ದೆವು. ಸಡನ್ನು ಹೇಳಿದರು ಪಣಂಬೂರಲ್ಲಿ ಕೊರೋನಾ ಮತ್ತು ಸುರತ್ಕಲಲ್ಲಿ ಕೊರೋನಾ ಅಂತ ಹೇಳಿದರು. ನೆಕ್ಸ್ಟ್ ನಾನು ಏನು ಮಾಡಬೇಕಂತ ನನಗೆ ಪ್ಲ್ಯಾನೇ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಲಾಕ್ಡೌನ್ ಫುಲ್ ಲಾಕ್ ಆಗಿದೆ. ಇಲ್ಲಿ 16 lakhs ತನಕ ಸಾಲ ಇದೆ ನಮ್ಮದು ಔಟ್ಸೈಡ್, ಪೂರ ಔಟ್ಸ್ಟ್ಯಾಂಡಿಂಗ್. ನಾವು ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ಬೇಕಂತಲೇ ನನಗೆ ಗೊತ್ತಿಲ್ಲ. ಫುಲ್ ಬ್ಲ್ಯಾಂಕ್ ಆಗಿದೆ. ಯಾಕೆಂದರೆ ಅಥಾರಿಟಿ ಬಂದ್ ಮಾಡಿದವರು ಸಹ ನಮಗೆ ಏನಂತ ಆನ್ಸರ್ ಇಲ್ಲ. ಬ್ಯಾಂಕ್ ಕಟ್ಟಬೇಕು, ರೆಂಟ್ ಕಟ್ಟಬೇಕು. ನೆಕ್ಸ್ಟ್ ಸ್ಟೆಪ್ ನಮ್ಮದು ಏನು ಅಂತ ಯಾರು ಸಹ ನಮಗೆ, ಅದು ಯಾರಿಗೆ ಅರ್ಥ ಆಗುತ್ತೆ ಗೊತ್ತಾ, ಆ ಸಿಚುವೇಷನಲ್ಲಿ ಇದ್ದವರಿಗೆ ಮಾತ್ರ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಜಸ್ಟ್ ಸುಮ್ಮನೆ ಇದ್ದವರಿಗೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋಲ್ಲ. ಅದಷ್ಟು ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಗಳೇ ಸಿಗ್ತಾಯಿಲ್ಲ ನಮಗೆ. ಅಂಥ ಒಂದು ಕ್ರಿಟಿಕಲ್ ಮೈಂಡ್ಸೆಟ್ಟಲ್ಲಿದ್ದೆ ನಾನು. ಗಲ್ಫ್ ಹೋಗುವನ ಅಲ್ಲ, ನೆಕ್ಸ್ಟ್ ಏನು ಮಾಡೋದಂತ ಬ್ಲ್ಯಾಂಕ್ ಆಗಿರುವಾಗ ನಾನು ಕೊಯಮತ್ತೂರು ಇಶಾ ಫೌಂಡೇಶನ್ಗೆ ಹೋದೆ. ಅಲ್ಲಿ ಶಿವರಾತ್ರಿ ದಿವಸ ಟೀ ಮಾಡ್ತಾಯಿದ್ದ ಒಬ್ಬ. ಅವನು ಹಾಫ್ ಆನ್ ಅವರಲ್ಲಿ ಮಿನಿಮಮ್ ಒಂದು 900 to 1000 rupees ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಒಂದು ಟೀ ವೆಂಡರ್. ನಾನು ಅದನ್ನು ನೋಡಿದೆ. ಅಲ್ಲೇ ನಿಂತವನು ನನಗೆ ಏನೋ ಆಯಿತು. ನಾವು ಸಿಂಪಲಾಗಿ ಡೈಲಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಅಷ್ಟು ಸಿಕ್ಕಿಲ್ಲ ಅಂತ ಗೊತ್ತಾಯ್ತು ನನಗೆ. ಒಮ್ಮೆ ಇನ್ವೆಸ್ಟ್ ಮಾಡಿದ ದೊಡ್ಡದು ಇದಲ್ಲ, ಸ್ಮಾಲ್ ಬಜೆಟಲ್ಲಿ ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು ನಮಗೆ ಕೈ ಹಿಡಿಬೋದು ಅಂತ ಏನು ಆಲೋಚನೆ ಮಾಡಿದೆ. ಅಲ್ಲಿಂದ ರಿಟರ್ನ್ ಬಂದವನೇ ನನ್ನ ಹತ್ರ ಒಂದು ಕಾರ್ ಇತ್ತು, ಅದನ್ನು ಸೇಲ್ ಮಾಡಿದೆ. ಸೆಕೆಂಡ್ ಇವರಿಗೆ ಸೇಲ್ ಮಾಡಿ ಇಲ್ಲಿ ನಾನು ಕೆಫೆ ಸ್ಟಾರ್ಟ್ ಮಾಡುವಾಗ 1 ತಿಂಗಳು ದಿನಕ್ಕೆ 5 ಚಹಾ ಸಹ ನಾನು ಸೇಲ್ ಮಾಡಿಲ್ಲ. ಅಂದರೆ ಬರ್ತಾನೆ ಇರಲಿಲ್ಲ ಕಸ್ಟಮರ್ ಒಳಗಡೆ. ಸ್ಲೋಲಿ ಮತ್ತು ಜನ ಬರಲಿಕ್ಕೆ ಸ್ಟಾರ್ಟ್ ಆದರು. ನಾನು ಬ್ರ್ಯಾಂಡೆಡ್ ಟೀ ಪೌಡ್ರನ್ನೇ ಯೂಸ್ ಮಾಡಿದ್ದೀನಿ. ಯಾವತ್ತೂ ಟೀ ಪೌಡ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಜಾಗ್ರಿ ಆಗಲಿ, ಶುಗರ್ ಆಗಲಿ ಆರ್ಗ್ಯಾನಿಕ್ಕೆ. ಮತ್ತು ಡಿಶ್ ವಾಶಲ್ಲಿ ವಾಶ್ ಮಾಡಿಯೇ ಕೊಡೋದು, ಗ್ಲಾಸ್ಗಳನ್ನೆಲ್ಲ ಹೈಜೀನ್ ಆಗಿಯೇ ಕೊಡೋದು. ಜನಗಳಿಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಮಾಡಿಲ್ಲ ಎಷ್ಟೋ ತನಕ. ಹಾಗಾಗಿ ಇವತ್ತು ನಾನು ಸ್ಟೇಬಲ್ ಆಗಿ ನಿಂತಿದ್ದೇನೆ. ಸ್ಟೇಬಲ್ ಆಗಿ ನಿಂತು 2 ವರ್ಷ 6 ತಿಂಗಳಾಯಿತು. ಕೆಫೆಗೆ 8 lakhs ಲೋನ್ ಕ್ಲಿಯರ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಇದೆ ಬಾಕಿ, ಇಲ್ಲ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಹೇಳೋದಿಲ್ಲ, ಸ್ವಲ್ಪ ಇದೆ. ಬಟ್ ನಾನು ಹೇಳಿದ್ದೀನಿ, ನನಗೇನೆ ಖುಷಿ ಆಗ್ತಾ ಉಂಟು. ಅಂದರೆ ಜನರು ತುಂಬ ಸಪೋರ್ಟ್ ಇದ್ದಾರೆ ಮಾತ್ರ. ಬಟ್ ನಾನು ಜನರು ಬರ್ತಾರೆ ಅಂತ ಕಮರ್ಷಿಯಲಲ್ಲಿ ಸಿಕ್ಕಿದ ಫುಡ್ ಮಾರಲಿಕ್ಕೆ ಹೋಗಲಿಲ್ಲ. ಸಿಕ್ಕಿದ ಚಹಾ ಪೇಪರ್ ಕಪ್ಪಲ್ಲಿ ಕೊಡೋದು, ಜನರ ಹೆಲ್ತ್ ಸಹ ಇಂಪಾರ್ಟೆಂಟ್ ಇಟ್ಕೊಂಡೇ ನಾನು ಕೆಫೆ ರನ್ ಮಾಡಿದ್ದೀನಿ. ಫುಡ್ಗಳು ಅಷ್ಟೇ ಒಳ್ಳೆ ಜಾಗದಿಂದಲೇ ತಂದಿದ್ದೀನಿ. ಸಿಕ್ಕಿದ ಯಾರೋ ನನಗೆ ಮಾರ್ಜಿನ್ ಜಾಸ್ತಿ ಸಿಗ್ತದೆ ಅಂತ ಸಿಕ್ಕಿದ ಫುಡ್ಗಳನ್ನು ಜನಗಳಿಗೆ ತಿನ್ನಿಸಲಿಲ್ಲ. ಕ್ವಾಲಿಟಿ ಇಲ್ಲದ ಯಾವುದು ಫುಡ್ಡನ್ನು ನಾನು ಎಂಟರ್ಟೈನೇ ಮಾಡಲಿಲ್ಲ. ಹಾಗಾಗಿ ನನಗೆ ಒಂದು ಬ್ಲಸ್. ಮತ್ತು ಕಾಮಧೇನುದು ಸಹ ಮತ್ತು ಜನರದ್ದು ಸಹ ಎಲ್ಲರ ಆಶೀರ್ವಾದದಿಂದ ನಾನೊಂದು ಈ ಕೆಫೆಯಲ್ಲಿ ಸಕ್ಸಸ್ ಆಗಿದ್ದೇನೆ. ಹಿಂಗೆ
ಖುಷಿ ಆಗ್ತಾ ಉಂಟು. ಈಗ ನಮಗೆ ಇನ್ನು ಏಜ್ ಆಗ್ತಾ ಬಂತು. ಈಗ ನನಗೆ 50 ಇಯರ್ಸ್, ನೆಕ್ಸ್ಟ್ ಅಕ್ಟೋಬರ್ 5ಗೆ. ನಾನು ಯೋಚನೆ ಮಾಡೋದು ಇನ್ನೊಂದು 5-7 ಇಯರ್ಸಲ್ಲಿ ನಾನು ದೇವರ ಹತ್ರ ನನಗೆ ಈ ಶಕ್ತಿ ಕೊಟ್ಟು ಒಮ್ಮೆ ಈ ಕೆಫೆಯಲ್ಲಿ ಒಂದು ನನ್ನ ಬದುಕು ಕಟ್ಟುವಾಗೆ ಆಯಿತು. ನನಗೆ ಏನಿಲ್ಲ, ನಾನು ಅದೇ ಜಾಬಿಗೆ ಹೋಗಿದ್ರೆ, ಈಗ ಯಾವುದೋ ಜಿಮ್ಮಲ್ಲಿ ಎಲ್ಲ ಇನ್ಸ್ಟ್ರಕ್ಟರ್ ಆಗಿ ಎಲ್ಲಾದರೂ ಜಾಬಿಗೆ ಹೋಗಿದ್ರೆ ನಾನು ಈ ಸಾಲವನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ. ನಾನು ಬಿಸ್ನೆಸ್ಗೆ ಬಂದದ್ರಿಂದ ಮಾತ್ರ ಆಯಿತು ನನಗೆ ಎಷ್ಟು ದೊಡ್ಡ ಒಂದು ಎಫರ್ಟನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ. ಎಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಸಹ ನಮಗೆ ಸ್ಯಾಲರಿ ಬೇಸಿಕಲ್ಲಿ ನಿಮ್ಗೆ ಏನು ಸಿಗ್ತದೆ, ಯಾವುದು ಕಟ್ಟಲಿಕ್ಕೆ ಆಗ್ತದೆ. ಇದು ನನಗೆ ಖುಷಿ ಆಯಿತು. ಜನರ ಪಬ್ಲಿಕ್ದು ಸಪೋರ್ಟ್ ಸಹ ಇತ್ತು, ಚೆನ್ನಾಗಿತ್ತು. ನಿಮ್ಮ ಮೀಡಿಯಾದವ್ರದ್ದು ಸಪೋರ್ಟು ಚೆನ್ನಾಗಿ ಸಿಕ್ಕಿತ್ತು. ಎಲ್ಲ ಕಾಮಧೇನುದು ಕೃಪೆ ಅಂತ ಹೇಳಿ ನನಗೆ ಇನ್ನೂ ಸಹ ಚೆನ್ನಾಗಿ ಮಾಡಬೇಕು ಕೆಫೆ ಅನ್ನೋಂಥ ಆಸೆ ಇದೆ. ನಾವು ಅಪೋಸಿಟ್ ಶಿಫ್ಟ್ ಆಗ್ತಾ ಇದ್ದೇವೆ PO ಮಾಲ್ ಗ್ರೌಂಡ್ ಫ್ಲೋರ್ಗೆ. ಅದೊಂದು ಅಲ್ಲಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಗ ಜಾಸ್ತಿ ಇದೆ. ಅದೊಂದು ನಮ್ಮದು ಇನ್ನು ಸಕ್ಸಸ್ ಆಗಲಿ. ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಕಾಮಧೇನು ಹೆಸರು ಇಡಲಿಕ್ಕೆ ಅಂದರೆ ಒಂದು ಹಸು, ನಾವು ಪಾಠ ಪುಸ್ತಕದಲ್ಲಿ ಓದಿರ್ಬೋದು, ನಿಮಗೆ ನೆನಪಿರ್ಬೋದು. ಅಂದರೆ ಕಾಮಧೇನು ಅಂದರೆ ಕೇಳಿದನ್ನು ಕೊಡುವ ಹಸು ಅಂತ. ಅದು ಒಂದು ಹಸುದು ಚಿತ್ರನೂ ನೋಡಿ ಹಂಗೆ ನಾನು ಅದಕ್ಕೆ ಅಲ್ಲಿ ಅದೇ ಥರ ಹಸುವನ್ನು ತಂದಿಟ್ಟಿದ್ದೇನೆ. ಅಂದರೆ ಅದು ನಿಷ್ಕಲ್ಮಶ, ಯಾರಿಗೆ ಸಹ ಭೇದ ಭಾವ ಮಾಡದೆ ಏನು ಕೇಳ್ತದೆ ಅದನ್ನು ಕೊಡ್ತದೆ. ನನಗೆ ಆ ಒಂದು ಹೆಸರು ಆ ಥರ ಇಷ್ಟ. ನಾನು ಆ ಹೆಸರು ಥ್ರೂವೇ ಅದೇ ಥರ ಕ್ಯಾಂಟೀನ್ ಸಹ ರನ್ ಮಾಡಬೇಕಂತ, ನಮ್ಮ ಕೆಫೆ ಸಹ ಅದೇ ರೀತಿ ರನ್ ಆಗಬೇಕಂತ ಆಸೆ. ಅಂದರೆ ಯಾರಿಗೆ ಸಹ ಒಂದು ಹಸಿದವರಿಗೆ ಯಾವತ್ತೂ ದುಡ್ಡೇ ಮೇಯ್ನ್ ಅಲ್ಲ. ಒಂದೊಂದು ದಿನ ಯಾರ ಹತ್ರ ಇಲ್ಲ ಅಂದರೆ ಓಕೆ, ತೊಂದರೆ ಇಲ್ಲ. ಆ ಥರ ಒಂದು ಹಸಿವು ತಣಿಸುವಂಥ ಒಂದು ಕೆಫೆ ಆಗಬೇಕು ಅಂತ ನನಗೆ ಆಸೆ. ನಾನು ನನ್ನದೊಂದು ಸ್ವಲ್ಪ ಪ್ರಾಬ್ಲಮ್ ಕ್ಲಿಯರ್ ಆದಮೇಲೆ ಇನ್ನೂ ಸಹ ಜಾಸ್ತಿ ಜನಕ್ಕೆ ನಾನು ಹೆಲ್ಪ್ ಮಾಡಬೇಕಂತ ಇದ್ದೇನೆ. ಈಗ ಸ್ವಲ್ಪ ನನ್ನ ಕಮಿಟ್ಮೆಂಟ್ ಇದೆ, ಅದೆಲ್ಲ ಕ್ಲಿಯರ್ ಆಗಲಿ. ಮತ್ತು ನಾನು ಇನ್ನೂ ಸಹ ನಾನು ಅಂದರೆ ಏನು ಗೊತ್ತಾ, ಈ ಕುಡಿಲಿಕ್ಕೆ ಪಾನ್ಪರ ತಿನ್ನಲಿಕ್ಕೆ ಅದಕ್ಕೆಲ್ಲ ದುಡ್ಡಿದ್ದವರಿಗೆ ನಾವು ಕೊಡೋದಿಲ್ಲ. ನಾನು ಅದರಲ್ಲಿ ಸ್ಟ್ರಿಕ್ಟ್ ಇದ್ದೇನೆ. ನಾನು ಜೆನ್ಯೂನ್ ಆಗಿ ಪಾಪ ಒಂದು ರೆಂಟೆಡ್ ಹೌಸಲ್ಲಿ ಒಂದು ತಂಗಿಯನ್ನು ಮದುವೆ ಮಾಡಬೇಕು, ಅಲ್ಲ ಒಂದು ಮಗುವಿಗೆ ಎಜುಕೇಷನ್ ಕೊಡಬೇಕು. ಆ ಥರದ ಜೆನ್ಯೂನು ಜನರನ್ನು ನೋಡುವಾಗಲೇ ಗೊತ್ತಾಗ್ತದೆ ಯಾವುದು ಹ್ಯಾಬಿಟ್ಸ್ ಇರೋದಿಲ್ಲ. ಅವರು ಬದುಕಿಗೆ ಹೋರಾಟ ಮಾಡ್ತಿರ್ತಾರೆ, ಪಕ್ಕದಲ್ಲೇ ಎಲ್ಲ ದುಡ್ಡಿರುತ್ತೆ ಎಲ್ಲರ ಹತ್ರ ಸಹ. ಆದರೆ ಆ ಮಕ್ಕಳು ಒಂದು ಚಿಕ್ಕ ಮಗುವನ್ನು ಇಟ್ಕೊಂಡು ಒಂದು ಎಜುಕೇಷನ್ ಕೊಡಲಿಕ್ಕೆ ಆ ತಾಯಿ ಬೀಡಿ ಕಟ್ಕೊಂಡು, ಹಸ್ಬೆಂಡ್ ಕುಡಿದು ಮಲಗಿರ್ತಾರೆ. ಕೆಲವರ ಮನೆಯ ಪರಿಸ್ಥಿತಿಯನ್ನು ಯಾರು ಸಹ ಅನಲೈಸ್ ಮಾಡೋದಿಲ್ಲ. ಅಂಥದ್ದು ಕೆಲವು ಪರ್ಸನ್ಗಳಲ್ಲಿ ಲೇಡೀಸ್ ಆಗಲಿ, ಐರನ್ ಹಾಕುವ ಲೇಡಿ ಇದ್ದಾರೆ, ಮತ್ತು ಇಲ್ಲಿ ನಮ್ಮ ಇದರಲ್ಲೇ ಕೆಲವು ಒರೆಸುವ ಹೆಂಗಸರು 6,000-7,000 ಸ್ಯಾಲರಿಯಲ್ಲಿ ಇದ್ದಾರೆ ಮಂತ್ಲಿ. ಅಂಥವರಿಗೆ ಕೊಡಲಿಕ್ಕೆ ನನಗೆ ಖುಷಿ. ನಾನಂದರೆ ಒಳ್ಳೆ ನಾನು ಚಾರಿಟಿ ರನ್ ಮಾಡ್ತಿಲ್ಲ, ಯಾರ ಹತ್ರ ದುಡ್ಡು ತಗೊಳ್ತಾ ಇಲ್ಲ, ನಾನು ಯಾರು ಸಹ ಮಾಡ್ತಿಲ್ಲ. ನನಗೆ ಒಂದು ಖುಷಿ ಅಂದರೆ ನನ್ನ ಮನಸ್ಸಿಗೆ ಖುಷಿಯಾಗಿ ನಾನು ಕೊಡೋದು. ಅದು ಕೊಡೋದು ಸಹ ಜೆನ್ಯೂನ್ ಜನಕ್ಕೆ ಹೋಗಬೇಕು. ಅದೇ ಕಾಮಧೇನುದು ಮೀನಿಂಗ್ ಅಷ್ಟೇ. ನಾನು ಅದಕ್ಕೆ ಕಾಮಧೇನು ಅಂತ ಇಟ್ಟದ್ದು. ಗೊತ್ತು ಇಲ್ಲಿನ ಟೀ ಕಾಫಿಯ ಗಮ್ಮತ್ತು. ಶುದ್ಧ ನೀರು, ಹಾಲು, ಒಳ್ಳೆ ಗುಣಮಟ್ಟದ ಟೀ ಪುಡಿ ಇಲ್ಲವೇ ಕಾಫಿ ಪುಡಿ ಬಳಸ್ತಾರೆ. ಸಕ್ಕರೆ ಬೇಕಾದವ್ರಿಗೆ ಸಕ್ಕರೆ, ಇಲ್ಲ ಅಂದ್ರೆ ಬೆಲ್ಲ ಹಾಕಿ ಮಾಡಿಕೊಡೋ ಟೀ ನಿಜವಾಗ್ಲೂ ಕ್ವಾಲಿಟಿಯದ್ದು. ಮನಸ್ಸು ಗೆದ್ದೆ ಗೆಲ್ಲುತ್ತೆ. ಇವತ್ತು ಮಿಕ್ಕಿರೋ ತಿಂಡಿನ ನಾಳೆ ಕೊಡೋ ಮಾತೇ ಇಲ್ಲ. ಕೆಫೆಲಿ ಸಿಗೋ ಪಾಸಿಟಿವ್ ವೈಬ್, ಮೋಟಿವೇಶನಲ್ ಲೈನ್ಸ್ ನೋಡ್ತಾ ಮತ್ತು ಅವರ ಜೊತೆ ಮಾತಾಡ್ತಾ ಟೀ ಕುಡಿಯೋವಾಗ ಆಗೋ ಆ ಸಂತೋಷನೇ ಬೇರೆ. ಇಷ್ಟೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನೀವೇ ಒಂದ್ಸಲ ಕಾಮಧೇನು ಕೆಫೆಗೆ ಹೋಗಿ, ಖಂಡಿತ ಒಳ್ಳೆ ಕಡೆ ಟೀ ಕುಡ್ದೆ ಅನ್ನೋ ತೃಪ್ತಿ ನಿಮ್ದಾಗುತ್ತೆ. ಸಣ್ಣ ಮಟ್ಟಿಗೆ ಸಮಾಜ ಸೇವೆಯನ್ನು ಸಚಿನ್ ಕರ್ಕೇರ ಮಾಡ್ತಾರೆ. ಪಕ್ಕದಲ್ಲೇ ಇರುವ ಹಾಸ್ಟೆಲ್ ಹುಡುಗರು ತಲೆನೋವು ಎಂದು ಬಂದ್ರೆ ಅದಕ್ಕೆ ಮದ್ದಾಗುವ ಮಾದರಿಯ ಟೀ, ಕಾಫಿ ಮಾಡಿ ಕೊಡ್ತಾರೆ. ಅದಕ್ಕೆ ಹಣ ಪಡೆಯೋದಿಲ್ಲ.
ಅದೇ ರೀತಿ ಸುಸ್ತಾಗಿ ಬಂದವರಿಗೂ ಜೀವದಾಯಿನಿ ಚಾ ಕುಡಿಸಿ ಒಳ್ಳೇದಾಗ್ಲಿ ಎಂದು ಕಳಿಸಿಕೊಡ್ತಾರೆ. ವಿದೇಶಕ್ಕೆ ಹೋಗಿ ಬಂದವರು ಜಿಮ್ ತೆರೆದು ಇನ್ನೇನೋ ಕುದುರಬೇಕು ಅನ್ನುವಾಗ ಕೋವಿಡ್ ಹೊಡೆತ. ಆದರೆ ಸರಳವಾಗಿ ಚಾದಂಗಡಿ ಹಾಕಿದಾಗ ಗೇಲಿ ಮಾಡಿದವರುಂಟು. ಮೊದಲ ವಾರ ವ್ಯಾಪಾರ ಇಲ್ಲದಿದ್ದುದೂ ಉಂಟು. ಆದರೆ ಗುಣಮಟ್ಟದ ಟೀಗೆ ಮನಸೋತ ಜನರು ಅವರನ್ನು ಗೆಲ್ಲಿಸಿದರು. ಸಾಲ ತೀರಿಸಿ ಈಗ ಆರಾಮದಿಂದ ಇದ್ದೇನೆ, ಇನ್ನೇನು ನನ್ನ ಅಂಗಡಿ ಪಿಯೋ ಮಾಲ್ನ ಸ್ವಲ್ಪ ದೊಡ್ಡ ಜಾಗಕ್ಕೆ ಹೋಗುತ್ತದೆ, ಸಮಸ್ಯೆ ಆಗಲಾರದು ಎನ್ನುತ್ತಾರೆ ಕರ್ಕೇರರು.